ಸರ್ ಆಕ್ಚುಲಿ ಜನ ನಿಮಗೆ ಅಪ್ಪು ಪಾಟೀಲ್ ಅಂತ ಯಾಕೆ ಕರೀತಾರೆ ಅಂತ? ಸರ್, ಮೊದಲನೇದಾಗಿ ತಾವು ಗುಲ್ಬರ್ಗಾಕ್ಕೆ ಬಂದು ಇದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಅದಕ್ಕೆ ತಮಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ಇದು ಪ್ರೀತಿಯಿಂದ ಕರೆಯುವಂಥ ಹೆಸರು. ನಾನು ಮನೆಯಲ್ಲಿ ಎಲ್ಲ ತಂದೆ ತಾಯಿ ಪ್ರೀತಿಯಿಂದ ತಮ್ಮ ಮಕ್ಕಳಿಗೆ ಅಪ್ಪು ಅಂತ ಹೇಳಿ ಕರೆಯೋದು. ಮತ್ತೆ ನಮ್ಮ ಕರ್ನಾಟಕದಲ್ಲಂತರೂ ಪುನೀತ್ ರಾಜ್ಕುಮಾರ್ ಅವರಿಂದ ಮತ್ತೆಷ್ಟು ಬಹಳ ಪ್ರಚಲಿತವಾಗಿ ಅಪ್ಪು ಹೆಸರು ಬಹಳಷ್ಟು ಮನೆಗಳಲ್ಲಿ ಬಳಕೆ ಮಾಡ್ತಾರೆ. ಓಕೆ, ಹಾಗೆ ನಮಗೂ ಕೂಡ ಅಪ್ಪು ಅಂತ ಕರೀತಾರೆ ಪ್ರೀತಿಯಿಂದ ಅಷ್ಟೇ. ವೆಲ್ ಸರ್, ಈ ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ತುಂಬಾ ಜನಕ್ಕೆ ಅದರ ಕ್ಯಾಲ್ಕುಲೇಷನ್ ಮಿಸ್ ಆಗಿ ಬಿಡುತ್ತೆ. ನಿಮಗೆ ಹೇಗೆ ಅಷ್ಟು ಸಕ್ಸಸ್ಫುಲ್ ಆಗಿ ಲೈಕ್ ಸಣ್ಣ ವಯಸ್ಸಲ್ಲೇ MLA ಆಗ್ತೀರಿ, ಜನರ ಮನಸ್ಸನ್ನು ಗೆಲ್ತೀರಿ, ಹೇಗೆ ಸಾಧ್ಯ ಆಯಿತು? ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿ ನಾನು ಯಾವತ್ತೂ ಕೂಡ ಅನ್ಕೊಂಡವನಲ್ಲ. ಮತ್ತು ರಾಜಕೀಯಲ್ಲಿ ಬರಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಿ ಅಥವಾ ಪ್ರಯತ್ನಗಳನ್ನ ಮಾಡಿ ಬಂದವನು ಕೂಡ ಅಲ್ಲ. ನಮ್ಮ ತಂದೆಯವರಾದಂಥ ಪೂಜ್ಯ ಚಂದ್ರಶೇಖರ್ ಪಾಟೀಲ್ ರೇವೂರವರು, ಅವರು ಕಲಬುರಗಿಯಲ್ಲಿ ಬಹಳ ದೊಡ್ಡ, ನಿಮ್ಗೆ ಗೊತ್ತಿದೆ, ಇಲ್ಲಿ ಕಾಂಗ್ರೆಸ್ಸಿನ ಒಂದು ಬಹಳ ಭದ್ರಕೋಟೆ ಕಲಬುರಗಿ ಹಿಂದೆನಿಂದಾನು ಕೂಡ. ಆ ಸಂದರ್ಭದಲ್ಲಿ ಕಮರುಲ್ ಇಸ್ಲಾಂ ಅವರು ಇಲ್ಲಿ ಚುನಾವಣೆಯನ್ನ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ರು. ಅವಾಗ ಪಕ್ಷ ತಂದೆಯವರನ್ನ ಗುರುತಿಸಿ ಇಲ್ಲಿ BJPಯನ್ನ ಭದ್ರಗೊಳಿಸ್ಬೇಕು, ಇಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ, ಕಲಬುರಗಿ ಬಹಳ ಪ್ರಮುಖ ಜಿಲ್ಲೆ ಇದೆ ಇಲ್ಲಿ ಅಂತ ಹೇಳಿ ನಮ್ಮ ತಂದೆಯವರನ್ನ ಪಕ್ಷ ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಾಗ ಅವರು ಕೂಡ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ರು. ಅದ್ರ ನಂತರ ಅಧ್ಯಕ್ಷರಾದ ನಂತರ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟರು ಪಾರ್ಟಿ. ಮೊದಲನೇ ಚುನಾವಣೆಯಲ್ಲಿ ತಂದೆಯವರು ಸ್ವಲ್ಪ ಮತಗಳಿಂದ ಚುನಾವಣೆಯನ್ನ ಸೋತರು. ಅದ್ರ ನಂತರ ಮತ್ತೊಮ್ಮೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅವಾಗ ಕಲಬುರಗಿಯಿಂದ ಅವರು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಆಯ್ಕೆ ಆದರು. ಅದರ ನಂತರ ಮತ್ತೊಮ್ಮೆ ಅವರಿಗೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವಾಗೂ ಕೂಡ 2 ಬಾರಿ ಅವರು ಭಾರತೀಯ ಜನತಾ ಪಕ್ಷದಿಂದ ಅವರು ಶಾಸಕರಾಗಿ ಈ ಭಾಗದಲ್ಲಿ ಸೇವೆ ಮಾಡಿದರು. ಅವರ ಒಂದು ಅಕಾಲಿಕ ನಿಧನದಿಂದ ಅವಾಗ ನಮ್ಮ ಏನು ತಂದೆಯವರ ಅಭಿಮಾನಿ ಬಳಗ ಬಹಳಷ್ಟು ಅವರು ಏನು ಕನಸನ್ನ ಕಂಡಿದ್ರು ಕಲಬುರಗಿ, ಯಾಕಂದರೆ ಜನರ ನಿರೀಕ್ಷೆನೂ ಕೂಡ ಇತ್ತಲ್ಲ, ಸತತವಾಗಿ ಇಲ್ಲಿ ಕಾಂಗ್ರೆಸ್ ಗೆದ್ದಿತಾ ಇರೋದ್ರಿಂದ ಈ ಭಾಗ ಸ್ವಲ್ಪ ಅಭಿವೃದ್ಧಿ ಹೆಚ್ಚಾಗಬೇಕು ಅಂತ ಅನ್ನೋ ನಿಟ್ಟಿನಿಂದ ಅವಾಗ ಏನು ಜನರ ಒಂದು ಆಸೆ ಇತ್ತು, ಅದನ್ನು ಈಡೇರಿಸಬೇಕು ಅಂತ ಹೇಳಿ ಮತ್ತೆ ನಮ್ಮ ತಂದೆಯವರು ತೀರೋದ್ಮೇಲೆ ನಮ್ಮ ತಾಯಿಯವರು ಚುನಾವಣೆಗೆ ನಿಲ್ಬೇಕಾಯ್ತು. ಆ ಸಂದರ್ಭದಲ್ಲಿ ತಾಯಿಯವರು ಕೂಡ ಚುನಾವಣೆಯಲ್ಲಿ ಅವರು ಕೂಡ ಗೆದ್ರು. ಮತ್ತು ಅದರ ನಂತರ ತಾಯಿಯವರ ಅವಧಿ ಮುಗಿದ ಮೇಲೆ ನನಗೂ ಕೂಡ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಗುರುತಿಸಿ ನನಗೆ ಅವಕಾಶ ಕೊಟ್ಟರು. ನನಗೂ ಕೂಡ ಭಾಗದ ಜನ, ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳ ರೇರ್ ಕುಟುಂಬಗಳಿದಾವೆ, ಯಾರು ತಂದೆ ತಾಯಿ ಮಗ 3 ಮಂದಿ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಬಹಳ ರೇರ್ ಕೇಸಸ್ ಸಿಗುತ್ತೆ ರಾಜ್ಯದಲ್ಲಿ. ಹೀಗಾಗಿ ಆ ಒಂದು ಅವಕಾಶ ಇವತ್ತು ನನಗೆ ಈ ಭಾಗದ ಜನ ಕಲ್ಪಿಸ್ಕೊಟ್ಟಿದ್ದಾರೆ. ನಾನು ನನ್ನ ಮತಕ್ಷೇತ್ರದ ಮತದಾರರ ಬಗ್ಗೆ ಅವರ ಒಂದು ಪ್ರೀತಿ, ಅವರ ಒಂದು ವಿಶ್ವಾಸ, ನಾನು ಅದು ಎಷ್ಟು ಹೇಳಿದ್ರು ಕೂಡ ಅದು ಸಾಲೋದಿಲ್ಲ. ಆ ರೀತಿಯಾದಂಥ ಒಂದು ಪ್ರೀತಿ ನನಗೆ ಈ ಕ್ಷೇತ್ರದಿಂದ ಜನರು ಕೊಟ್ಟಿದ್ದಾರೆ. ಹೀಗಾಗಿ ಅವರ ಸೇವೆ ನಾನು ಎಷ್ಟು ಮಾಡಿದ್ರು ಕೂಡ ಅದು ಕಡಿಮೆ ಇದೆ. ಓಕೆ, ಬದುಕಲ್ಲಿ ಗೆದ್ದು ಸೋಲಬೇಕು, ಸೋತು ಗೆಲ್ಲಬೇಕು ಅನ್ನುವಂಥ ಮಾತಿರುತ್ತೆ. ನೀವು ಚುನಾವಣೆಯಲ್ಲಿ ಸೋತಿರಬಹುದು, ಬಟ್ ಜನ ಈಗಲೂ ಕೂಡ ಅಪ್ಪುಗೌಡ್ರ ಮನೆ ಅಲ್ಲೇ ಇದೆ ಹೋಗ್ರಿ ಅಂತಾರೆ. ಅದು ಒಂದು ವಿಶ್ವಾಸ, ಒಂದು 20 ವರ್ಷದಿಂದ ಸಂಬಂಧ. ನಾವೇನಿದು ಒಂದೇ ಸಾರ್ತಿ ಚುನಾವಣೆ ನಿಂತು ಅಥವಾ ಮೊದಲನೇ ಬಾರಿಗೆ ನಿಂತದ್ದಲ್ಲ. ಹೀಗಾಗಿ ಒಂದು ಸುಮಾರು 25-30 ವರ್ಷದಿಂದ ನಮಗೆ ಒಂದು ಸಂಬಂಧ ಮತಕ್ಷೇತ್ರದ ಜನರ ಜೊತೆಯಲ್ಲಿ ಒಂದು ಒಡನಾಟ ಇರೋದ್ರಿಂದ ಒಂದು ಕುಟುಂಬದ ಸದಸ್ಯರ ತರ ನಾವು ಯಾವತ್ತೂ ಕೂಡ ನಾವು ಸಂಬಂಧವನ್ನ ಬೆಳೆಸಿರುವಂಥದ್ದು. ನಾವು ಯಾವತ್ತೂ ಕೂಡ ಜನರಿಗೆ ಶಾಸಕನಂತ ಹೇಳಿ ಅವರು ನನಗೆ ಅನ್ಕೊಂಡಿಲ್ಲ, ನಾನು ಕೂಡ ನಾನು ಈ ಕ್ಷೇತ್ರದ ಶಾಸಕ ಅಂತ ಹೇಳಿ ಜನರಿಗೂ ಕೂಡ ನಾನು ಯಾವತ್ತೂ ಕೂಡ ನನಗೆ ಅನ್ಕೊಂಡಿಲ್ಲ. ನಾನು ಕೂಡ ಅವರ ಒಂದು ಕುಟುಂಬದ ಸದಸ್ಯನ ಥರ ನಾನು ಅವ್ರ ಜೊತೆಯಲ್ಲಿ ಒಡನಾಟ ಹೊಂದಿದ್ರಿಂದ ನನಗೆ ಆ ಒಂದು
ಪ್ರೀತಿ ಜನರಲ್ಲಿ ಇದೆ. ಓಕೆ.